ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಇನ್ನು ಧರ್ಮಸ್ಥಳ ಅಸ್ಥಿಪಂಜರ ಶೋಧ ಕಾರ್ಯಾಚರಣೆಯ ಸಂದರ್ಭದಲ್ಲಿ ನಡೆದಂತಹ ಗಲಾಟೆಯ ಬೆನ್ನಲ್ಲೇ ದೂರುದಾರನಿಗೆ ಈಗ ಆತಂಕ. ದೂರುದಾರನಿಗೆ ತನ್ನ ಮೇಲೂ ದಾಳಿಯಾದ್ರೆ ಎನ್ನುವಂತಹ ಭಯ ಕಾಡ್ತಾ ಇದೆ. ಹೀಗಾಗಿ ಶೋಧ ಕಾರ್ಯ ನಡೆಯುವಾಗಷ್ಟೇ ಅಲ್ಲ, ಅದರ ಬಳಿಕವೂ ಕೂಡ ಭದ್ರತೆ ಕೊಡಬೇಕು ಅಂತ ದೂರುದಾರ ಮನವಿ ಮಾಡಿಕೊಂಡಿದ್ದಾರೆ. ವಿಚಾರಣೆ ವೇಳೆ ಭದ್ರತೆಯನ್ನು ನೀಡುವಂತೆ ಮನವಿ ಮಾಡಿದ್ದಾರೆ. ಭದ್ರತೆಗಾಗಿ SIT ಬಳಿ ಮತ್ತೆ ಬೇಡಿಕೆ ಇಟ್ಟಿದ್ದಾರೆ ದೂರುದಾರ. ಧರ್ಮಸ್ಥಳ ಶೋಧ ಕಾರ್ಯಾಚರಣೆಯ ಆ ಸಂದರ್ಭದಲ್ಲಿ ಶೋಧ ಮುಕ್ತಾಯ ಆಗ್ತಾ ಇದ್ದಂತೆ 9ನೇ ದಿನ ಅಲ್ಲಿ ಕೆಲ ಯೂಟ್ಯೂಬರ್ಗಳ ಮೇಲೆ ಹಲ್ಲೆಯಾಯಿತು. ನಂತರ ಭಾಳ ದೊಡ್ಡ ಘರ್ಷಣೆಗಳಾದವು. ಹಾಗೆ ಖಾಸಗಿ ಮಾಧ್ಯಮದ ವರದಿಗಾರರು ಹಾಗೆ ಕ್ಯಾಮ್ರಾಮನ್ಗಳ ಮೇಲೆ ಕೂಡ ಹಲ್ಲೆಯಾಯಿತು. ಈ ಎಲ್ಲ ಘರ್ಷಣೆಯ ಬಳಿಕ ಆತಂಕ ಮನೆ ಮಾಡಿರುವಂಥದ್ದು. ದೂರುದಾರನಿಗೀಗ ಆತಂಕ ಕಾಡ್ತಾ ಇದೆ. ವಿಚಾರಣೆ ವೇಳೆ ಭದ್ರತೆ ಕೊಡಿ ಅಂತ ಮನವಿಯನ್ನು ಮಾಡಿಕೊಂಡಿದ್ದಾರೆ. SIT ಬಳಿ ಈ ಬೇಡಿಕೆಯನ್ನ ಇಟ್ಟಿದ್ದಾರೆ ದೂರುದಾರ. ಈಗ ಶೋಧ ಕಾರ್ಯಾಚರಣೆ ಉಳಿದಿರೋದು 13ನೇ ಪಾಯಿಂಟ್ನಲ್ಲಿ. 13ನೇ ಪಾಯಿಂಟ್ನಲ್ಲಿ ಈಗ ಏನು ಸಿಗುತ್ತೆ ಎನ್ನುವಂತಹ ಕುತೂಹಲ ಇದೆ. ಈ ಮಧ್ಯೆ ನಡೆದಂತಹ ಒಂದು ಗಲಾಟೆ ಈಗ ದೂರುದಾರನ ಆತಂಕಕ್ಕೆ ಕಾರಣ ಆಗಿದೆ. ಎಲ್ಲಿ ತನ್ನ ಮೇಲೂ ದಾಳಿಯಾಗುತ್ತೋ ಇರುವಂತಹ ಭಯ, ಆ ಭಯದ ಹಿನ್ನೆಲೆಯಲ್ಲಿ ಶೋಧ ಕಾರ್ಯದ ಮುಕ್ತಾಯದ ಬಳಿಕ ಕೂಡ ಏನು ವಿಚಾರಣೆ ಏನು ನಡೆಯುತ್ತೆ ಆ ಸಂದರ್ಭದಲ್ಲಿ ಭದ್ರತೆಯನ್ನು ನೀಡಿ ಅಂತ SITಯ ಬಳಿ ಮತ್ತೆ ಬೇಡಿಕೆಯನ್ನಿಟ್ಟಿದ್ದಾರೆ ದೂರುದಾರ. ಈಗಾಗಲೇ ಮಾಸ್ಕ್ ಮ್ಯಾನ್ ಗಮನಿಸ್ತಾ ಇದ್ದೀವಿ. ಐಡೆಂಟಿಟಿಯನ್ನು ಹೈಡ್ ಮಾಡಿ ಅವರನ್ನ ಕರ್ಕೊಂಡು ಬರಲಾಗತ್ತೆ. ಶೋಧ ಕಾರ್ಯಾಚರಣೆಯ ಸಂದರ್ಭದಲ್ಲಿ ಎಲ್ಲೂ ಕೂಡ ರಿವೀಲ್ ಮಾಡಿಲ್ಲ, ಅಂದರೆ ಅವರ ಸೇಫ್ಟಿಗಾಗಿ. ಇದಷ್ಟೇ ಅಲ್ಲ, ಇಷ್ಟಾಗಿಯೂ ಕೂಡ ಶೋಧ ಕಾರ್ಯಾಚರಣೆ ಮುಕ್ತಾಯವಾದ ಮೇಲೆ ವಿಚಾರಣೆಯ ಸಂದರ್ಭದಲ್ಲಿ ತನ್ನ ಮೇಲೆ ಏನಾದರೂ ದಾಳಿಯಾದರೆ ಅನ್ನುವಂಥ ಆತಂಕ ಕಾಡ್ತಾ ಇದೆ. ಲಾಠಿ ಚಾರ್ಜ್ವರೆಗೆ ಹೋಯಿತು. ಗಲಾಟೆ ಸಂಘರ್ಷ ಸಂದರ್ಭದಲ್ಲಿ ಪೊಲೀಸರು ಚದುರಿಸಬೇಕಾಯಿತು. ಇವಾಗ ಏನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪೃಥ್ವಿ ಈಗ ಸಂಪರ್ಕದಲ್ಲಿದ್ದಾರೆ. ಪೃಥ್ವಿ, ಅಸ್ಥಿಪಂಜರ ಶೋಧ ಕಾರ್ಯಾಚರಣೆ ವಿಚಾರ ಒಂದು ಕಡೆ ಆದರೆ ದೂರುದಾರನಿಗೀಗ ಆತಂಕ ಕಾಡ್ತಾ ಇದೆ ತನ್ನ ಸೇಫ್ಟಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನ್ನೋದು. ಈಗ ಸದ್ಯಕ್ಕೆ ಯಾವ ರೀತಿಯಾದಂತಹ ಭದ್ರತೆ ಇದೆ? ಹಾಗಿದ್ರೆ ಈ ದೂರುದಾರನಿಗೆ ಇನ್ನೂ ಹೆಚ್ಚಿನ ಏನಾದರೂ ಭದ್ರತೆಗಾಗಿ ಕೋರ್ಕೊಳ್ತಾ ಇದ್ದಾರಾ, ಅಥವಾ ಶೋಧ ಮುಕ್ತಾಯ ಆಗೋವರೆಗೆ ಮಾತ್ರ ಅವರಿಗೆ ಸೇಫ್ಟಿ ಅನ್ನೋದು ಏನಾದರೂ ಇತ್ತ ಅಂತ ಏನಂತ ಮನವಿ ಮಾಡ್ಕೊಂಡಿದ್ದಾರೆ? ಪ್ರತಿಮಾ, ಏನು ಈ ಒಂದು ಮನವಿ ಏನಾಯಿತು ಅವತ್ತು ಭದ್ರತೆ ಕೊಡಬೇಕು ಅಂತ ಹೇಳಿ, ಅದಾದ ಬಳಿಕ ಘಟನೆಗಳೇನು ನಡೀತು ಅಂದರೆ ಎರಡು ಗುಂಪುಗಳ ನಡುವೆ ಸಂಘರ್ಷಗಳೇನು ನಡೀತು. ಸೊ ಇದಾದ ಬಳಿಕ ಎಲ್ಲೋ ಒಂದು ಕಡೆ SITನೂ ಕೂಡ ವಿಚಲಿತರಾಗಿರುವಂಥದ್ದು. ಅಂತ ಇಂಥದ್ದೊಂದು ಉತ್ಕಲನ ಕಾರ್ಯದ ಸುತ್ತಮುತ್ತ ಇಂಥದ್ದೊಂದು ಘರ್ಷಣೆಗಳು ಕೂಡ ನಡೀತಾ ಇರೋದ್ರಿಂದ ಸಹಜವಾಗಿ ಆತಂಕ ಇರುವಂಥದ್ದು. ಮತ್ತು ಈತನಿಗೆ ಒಂದು ಭದ್ರತೆಯನ್ನು ಕೊಡಬೇಕು ಅಂತ ಹೇಳಿ ಏನು ಒಂದು ಮನವಿಯನ್ನು ಮಾಡಿದರು. ಸೊ ಅದರ ಪ್ರಕಾರವಾಗಿ ಈಗ ಅಂದರೆ ಮನವಿ ಮಾಡಿದಂಥವರು ನೀವು ಪೊಲೀಸ್ ಕಸ್ಟಡಿಯಲ್ಲೇ ಆತನನ್ನು ಇಟ್ಕೊಳ್ಬೇಕು ಅಂತ ಹೇಳಿ ಮನವಿ ಮಾಡಿದರು. ಆದರೆ ಪೊಲೀಸವರು ಆ ರೀತಿ ಮಾಡ್ಲಿಕ್ಕೆ ಬರೋದಿಲ್ಲ. ಸೊ ಅವ್ರು ಎಲ್ಲಿ ಹೋಗಿ ಬರ್ತಾರೆ ಅಲ್ಲಿ ನಾವು ಭದ್ರತೆ ಕೊಡ್ತೀವಿ ಅನ್ನೋ ನಿಟ್ಟಿನಲ್ಲಿ ಈಗ ಆತ ಹೋಗಿ ಬರುವಂಥ ಕಡೆ ಪೊಲೀಸ್ ಎಸ್ಕಾರ್ಟನ್ನು ಕೊಡ್ತಾ ಇರುವಂಥದ್ದು. ಅದಕ್ಕಿಂತ ಮೊದಲು ಕೂಡ ಉತ್ಕಲನ ಕಾರ್ಯ ಸಂದರ್ಭದಲ್ಲಿ ಆತನಿಗೆ ಸುತ್ತಮುತ್ತ ಭದ್ರತೆ ಇತ್ತು. ಆದರೆ SIT ಕಚೇರಿಯಿಂದ ವಾಪಸ್ ಹೋಗಿ ಮತ್ತೆ ಅಲ್ಲಿಗೆ ವಾಪಸ್ ಬರುವಂಥ ಸಂದರ್ಭದಲ್ಲಿ ಯಾವುದೇ ರೀತಿ ಭದ್ರತೆ ಇರಲಿಲ್ಲ. ಈಗ ಪೊಲೀಸರು ಆತನಿಗೆ ಕೆಲವೊಂದು ಭದ್ರತೆಯನ್ನು ಕೊಡ್ತಾ ಇರುವಂಥದ್ದು. ಇವತ್ತು ಕೂಡ SIT ಕಚೇರಿಗೆ ಬಂದಂಥ ಸಂದರ್ಭದಲ್ಲಿ ಭದ್ರತೆಯನ್ನು ಕೊಟ್ಟಿದ್ದರು. ಸೊ ಇದು ಒಂದು ಕಡೆ ಆದರೆ, ಇನ್ನೊಂದು ಕಡೆ ಎಲ್ಲ ರೀತಿಯಲ್ಲಿ ಮೀಟಿಂಗ್ ನಡೀತಾ ಇರುವಂಥದ್ದು. ಮುಂದಿನ ಕಾರ್ಯಗಳು ಹೇಗಿರುತ್ತೆ ಅಂದರೆ ಮುಂದೆ ಯಾವ ರೀತಿ ಕಾರ್ಯಾಚರಣೆಯನ್ನು ಮಾಡಬೇಕು. ಸೊ ಅಲ್ಲಿ ಯಾವುದಾದ್ರೂ ಕಾರ್ಯಾಚರಣೆ ಮಾಡುವಂಥ ಸಂದರ್ಭದಲ್ಲಿ ಅಂದರೆ ಈಗ ಆಗಿರುವಂಥ ಪಾಯಿಂಟ್ಗಳಲ್ಲೇ ಏನಾದರೂ ಮತ್ತೆ ನೋಡಬೇಕು. ಯಾಕೆಂತ ಹೇಳಿದರೆ ಈಗ 6ನೇ ಪಾಯಿಂಟಲ್ಲಿ ಅಸ್ಥಿಪಂಜರಗಳು ಸಿಕ್ಕಿದ್ರಿಂದ ಮತ್ತೆ ಅದೇ ಪ್ಲೇಸಿಗೆ ಹೋಗೋಣ ಅನ್ನೋ ಒಂದು ಡಿಮ್ಯಾಂಡ್ ಕೂಡ ಒಂದು ಚರ್ಚೆ ಒಂದು ಮೀಟಿಂಗ್ನಲ್ಲಿ ಬಂದಿದ್ದು ಕೂಡ ಕೇಳ್ಪಟ್ಟಿದ್ವಿ. ಸದ್ಯಕ್ಕೆ ಈ ಒಂದು ಮೀಟಿಂಗ್ ಇನ್ನೂ ಕೂಡ ನಡೀತಾ ಇರುವಂಥದ್ದು. ಇವತ್ತಿನ ಈ ಒಂದು ಶೋಧ ಕಾರ್ಯಾಚರಣೆ ಇನ್ನೂ ಆರಂಭ ಆಗಿಲ್ಲ. ಅಂದರೆ ಎಲ್ಲ SIT ಕಚೇರಿಗೆ ಬಂದಿದ್ದಾರೆ, ಮೀಟಿಂಗನ್ನು ಮಾಡ್ತಿದ್ದಾರೆ ಅನ್ನೋದು ಬಿಟ್ಟರೆ ನಿನ್ನೆ ರೀತಿಯೇ ಇವತ್ತು ಕೂಡ ಯಾರು ಹೊರಗಡೆ ಬಂದಿಲ್ಲ. ನಿನ್ನೆ ಆದರೆ ಮೊಹಂತಿ ಮತ್ತು ಅನುಚೇತ್ ಎಲ್ಲರೂ ಕೂಡ SIT ಮುಖ್ಯಸ್ಥರು, DIG ಎಲ್ಲರೂ ಕೂಡ ಇದ್ದರು. ಸೊ ಅಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ಗಳು ನಡೀತಾ ಇತ್ತು. ಆದರೆ ಇವತ್ತು ಯಾರೂ ಇಲ್ಲ. ಆದರೂ ಕೂಡ ಎಲ್ಲರೂ SIT ಕಚೇರಿ ಒಳಗಡೆ ಇರುವಂಥದ್ದು, ಇನ್ನೂ ಯಾರು ಕೂಡ ಹೊರಗಡೆ ಬಂದಿಲ್ಲ. ಇವತ್ತಿನ ಕಾರ್ಯಾಚರಣೆ ಯಾವ ರೀತಿ ನಡೆಯುತ್ತೆ, ಇವತ್ತು ಏನಾದರೂ ಅಂದರೆ 13ನೇ ಪಾಯಿಂಟ್ ಏನಿತ್ತು 13ನೇ ಪಾಯಿಂಟನ್ನು ಅಗಿಯುವಂಥ ಯಾವ ಲಕ್ಷಣಗಳು ಕೂಡ ಇವತ್ತು ಕಾಣ್ತಾ ಇಲ್ಲ. ಸೊ ಅದನ್ನು ಹೊರತುಪಡಿಸಿದರೆ ಇವತ್ತು ಇನ್ನೊಂದು ಅವರ ಮುಂದೆ ಪ್ರಪೋಸಲ್ ಇರುವಂಥದ್ದು ಅಂದರೆ ಆಡುವ SIT ಮುಂದೆ 6ನೇ ಪಾಯಿಂಟಿಗೆ
ಕರ್ಕೊಂಡು ಹೋಗಿ ಅಲ್ಲಿ ಇನ್ನೂ ಹೆಚ್ಚುವರಿ ಶೋಧ ಮಾಡಬೇಕು ಅಂತೇಳಿ ಈ ದೂರುದಾರನ ವಕೀಲರು ಹೇಳಿದರು. ಅದ ಬಿಟ್ಟರೆ ಮತ್ತೆ ಬೇರೆ ಬೇರೆ ಪಾಯಿಂಟ್ಗಳನ್ನು ಮಾಡುವಂತಹ ಡಿಮ್ಯಾಂಡನ್ನು ಕೂಡ ಇಟ್ಟಿದ್ರು. ಅಂದರೆ ಈಗ ಸದ್ಯಕ್ಕೆ 13 ಬೇಡ, ಈ ಒಂದು GPR ಯಂತ್ರ ಬರೋ ಅಷ್ಟೊತ್ತಿಗೆ ಕೆಲವೊಂದು ಪಾಯಿಂಟ್ಗಳನ್ನು ಮಾಡುವ, ಕಲ್ಲೇರಿ ಕಡೆ ಎಲ್ಲ ಹೋಗುವ ಅನ್ನೋ ಮಾತು ಕೂಡ ಕೇಳಿ ಬರ್ತಾ ಇತ್ತು. ಸದ್ಯಕ್ಕೆ ಅವರಲ್ಲಿಂದ ಹೊರಟ ನಂತರ ಎಲ್ಲಿಗೆ ಹೋಗ್ತಾರೆ ಅನ್ನೋದು ಇನ್ನೂ ಕೂಡ SITಯ ನಡೆ ಇನ್ನೂ ಕೂಡ ನಿಗೂಢ ಆಗಿದೆ. ಪ್ರತಿಮಾ, ಥ್ಯಾಂಕ್ ಯು ಪೃಥ್ವಿ ತಮ್ಮೆಲ್ಲ ಮಾಹಿತಿಗೆ. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು. MDH